ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ನೇಪಾಳ ಹೊತ್ತಿ ಉರಿತಾ ಇದೆ. ಭ್ರಷ್ಟಾಚಾರದ ವಿರುದ್ಧ ಅಲ್ಲಿಯ ಯುವ ಜನರು ಭುಗಿಲೆದ್ದಿದ್ದಾರೆ. ಸಚಿವರ ಮನೆಗಳಿಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ಪಾರ್ಲಿಮೆಂಟಿಗೆ ಬೆಂಕಿ ಕೊಟ್ಟಿದ್ದಾರೆ. ನೇಪಾಳ ದೊರೆಯ ಅರಮನೆಯೂ ಕೂಡ ಅಗ್ನಿಗೆ ಆಹುತಿಯಾಗಿದೆ. ಯುವ ಜನರ ಈ ಹಿಂಸಾತ್ಮಕ ಹೋರಾಟಕ್ಕೆ ಬೆದರಿ ಅಲ್ಲಿನ ಪ್ರಧಾನಿ KP ಶರ್ಮಾ ಒಲಿ ರಾಜೀನಾಮೆ ನೀಡಿದ್ದಾರೆ. ಮಿಲಿಟರಿ ಸದ್ಯಕ್ಕೆ ಅಲ್ಲಿ ಕಾನೂನು ಶಿಸ್ತು ಪಾಲಿಸಲು ಪ್ರಯತ್ನ ನಡೆಸ್ತಾ ಇದೆ. ಕಠ್ಮಂಡುವಿನಿಂದ ಬಂದಿರುವ ಕೆಲವು ವಿಡಿಯೋಗಳನ್ನು ನೋಡಿ ಅಲ್ಲಿನ ಯುವ ಜನರು ಎಷ್ಟೊಂದು ಕ್ರುದ್ಧರಾಗಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಕಳೆದ ಹಲವು ತಿಂಗಳಿಂದ ನೇಪಾಳದ ಯುವ ಜನತೆ ಸಿಟ್ಟಿಗೆದ್ದಿದ್ದಾರೆ. ಶಾಸಕರು, ಸಂಸದರು, ಮಂತ್ರಿಗಳು ಮತ್ತು ಅವರ ಮಕ್ಕಳ ನಿರ್ಲಜ್ಜ ಭ್ರಷ್ಟಾಚಾರ ಮತ್ತು ಐಷಾರಾಮಿ ಜೀವನದ ಬಗ್ಗೆ ಪ್ರತಿಭಟನೆಯ ಮಾತುಗಳು ಅಲ್ಲಲ್ಲಿ ಕೇಳಿ ಬರುತ್ತಲೇ ಇದ್ದವು. ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಎಕ್ಸ್, ಯೂಟ್ಯೂಬ್ಗಳಲ್ಲಿ ಮಂತ್ರಿಗಳ ಮಕ್ಕಳ ಐಷಾರಾಮಿ ಜೀವನದ ಹಲವು ವಿಡಿಯೋಗಳು ಹರಿದಾಡ್ತಾ ಇದ್ವು. ಸೋಮವಾರ ನೇಪಾಳದ ಸರ್ಕಾರ ಫೇಸ್ಬುಕ್, ಯೂಟ್ಯೂಬ್ ಸಹಿತ ಒಟ್ಟು 26 ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದೆ. ಪೆಟ್ರೋಲಿಗೆ ಬೆಂಕಿ ಕೊಟ್ಟಂತಾಯಿತು. ಲಕ್ಷಾಂತರ ಯುವ ಜನರು ಒಮ್ಮಿಂದೊಮ್ಮೆಲೆ ಬೀದಿಗಿಳಿದಿದ್ದಾರೆ. ಪಾರ್ಲಿಮೆಂಟಿಗೆ ಮೆರವಣಿಗೆ ಹೊರಟಿದ್ದಾರೆ. ಕಾಠ್ಮಂಡುವಿನ ಎಲ್ಲ ಬೀದಿಗಳಲ್ಲೂ ಜನಸಾಗರ ಕಾಣಿಸಿದೆ. ಎಲ್ಲವೂ ಶಾಂತಿಯುತವಾಗಿತ್ತು. ಆದರೆ ಮೆರವಣಿಗೆ ಮುಗಿಯುವ ಹೊತ್ತಿಗೆ ಕೆಲವೆಡೆ ಕಲ್ಲು ತೂರಾಟಗಳು ನಡೆದವು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ಆದರೆ ಯುವ ಜನರು ಬಗ್ಗದೇ ಇದ್ದಾಗ ಪೊಲೀಸರು ಗೋಲಿಬಾರ್ ಮಾಡಿದ್ರು. 20ಕ್ಕೂ ಹೆಚ್ಚು ಯುವ ಜನರು ಹೆಣವಾಗಿ ಬೀದಿಯಲ್ಲಿ ಬಿದ್ದರು. ಸರ್ಕಾರದ ಈ ಗೋಲಿಬಾರ್ ಯುವ ಜನರನ್ನು ಮತ್ತಷ್ಟು ರೊಚ್ಚಿಗೆ ಬೀಸಿತು. ಮಂಗಳವಾರ ಯುವ ಜನರ ದೊಡ್ಡ ದಂಡೆ ಪಾರ್ಲಿಮೆಂಟಿಗೆ ನುಗ್ಗಿ ಪಾರ್ಲಿಮೆಂಟಿಗೆ ಬೆಂಕಿ ಹಚ್ಚಿಬಿಡ್ತು. ಮಂತ್ರಿಗಳ ಮೇಲೆ ಹಲ್ಲೆ ನಡೆಸಿದ್ರು. 4 ಸಲ ಪ್ರಧಾನಿಯಾಗಿದ್ದಂತಹ ದೇವುಬಾ ಮತ್ತು ಅವರ ಪತ್ನಿಯ ಮೇಲೆ ಕೂಡ ಹಲ್ಲೆ ನಡೆಯಿತು. ಹಲವು ಮಂತ್ರಿಗಳ ಮನೆಗಳಿಗೂ ಬೆಂಕಿ ಹಚ್ಚಿದ್ರು. ಕೊನೆಗೆ ಪ್ರಧಾನಿ ಒಲಿ ರಾಜೀನಾಮೆ ಕೊಟ್ಟು ಹೊರಟೇ ಬಿಟ್ಟರು. ಸ್ನೇಹಿತರೆ, ಇದು ಕೇವಲ ಸಾಮಾಜಿಕ ಮಾಧ್ಯಮಗಳ ಬ್ಯಾನ್ನಿಂದ ಉಂಟಾದ ಪ್ರತಿಭಟನೆ ಅಂತ ನೀವು ಭಾವಿಸಬೇಡಿ. ಕಳೆದ 1 ವರ್ಷದಿಂದ ಅಲ್ಲಿ ಬಡವರ ಬದುಕು ಜಟಿಲವಾಗಿತ್ತು. ಮಂತ್ರಿಗಳ ಭ್ರಷ್ಟಾಚಾರ, ಯುವ ಜನರ ನಿರುದ್ಯೋಗ, ಬೆಲೆ ಏರಿಕೆ ಎಲ್ಲವೂ ಕೂಡ ಜನರ ಸಿಟ್ಟನ್ನು ಒಂದೇ ಸಮನೆ ಹೆಚ್ಚಿಸ್ತಾ ಇತ್ತು. ಈಗ ಅದಕ್ಕೆ ಸರ್ಕಾರ ಸೋಷಿಯಲ್ ಮೀಡಿಯಾಗಳ ಬ್ಯಾನ್ ಮಾಡಿದ್ದು ಒಂದು ನೆಪ ಆಯಿತು ಅಷ್ಟೇ. ಜನ ಬೆಂಕಿಯಾದರೂ ಅಧಿಕಾರಸ್ಥರು ಕಂಗೆಟ್ಟರು. ಕೆಲವು ಮಂತ್ರಿಗಳು ಹೆಲಿಕಾಪ್ಟರ್ ಹತ್ತಿ ಸುರಕ್ಷಿತ ಸ್ಥಾನಗಳಿಗೆ ಪಲಾಯನಗೈಯುವಂತಹ ದೃಶ್ಯಗಳು ಕೂಡ ಕಂಡುಬಂದವು. ಕಳೆದ 20 ವರ್ಷಗಳಿಂದ ನೇಪಾಳದಲ್ಲಿ ಸರ್ಕಾರಗಳು ಆಗಾಗ ಬದಲಾಗ್ತಾನೆ ಇವೆ. ಆದರೆ ಸರ್ಕಾರದಲ್ಲಿ ಪಾಲು ಪಡೆಯೋರು ಮಾತ್ರ ಅವರವರೇ. ಈಗಿನ ಪ್ರಧಾನಿ KP ಶರ್ಮಾ ಒಲಿ, ಹಿಂದಿನ ಪ್ರಧಾನಿಗಳಾದ ಪ್ರಚಂಡ, ಮತ್ತೊಬ್ಬ ಹಿಂದಿನ ಪ್ರಧಾನಿ ಶೇರ್ ಬಹಾದೂರ್ ದೇವುಬಾ, ಈ 3 ಬೆಂಬಲಿಗರಂತೂ ಪ್ರತಿ ಸರ್ಕಾರದಲ್ಲೂ ಇರ್ತಾ ಇದ್ದಾರೆ. ಮಂತ್ರಿಗಳು ಕೂಡ ಹಾಗೆ. ಅವರಿಲ್ಲದಿದ್ದರೆ ಇವರು, ಇವರಿಲ್ಲದಿದ್ದರೆ ಅವರು. ಮಾಜಿ ಪ್ರಧಾನಿ ದೇವುಬಾ ಏರ್ಕ್ರಾಫ್ಟ್ ಖರೀದಿಯಲ್ಲಿ ಲಂಚ ಹೊಡೆದಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಕಳೆದ ಹಲವು ತಿಂಗಳುಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿತ್ತು. ದೇವುಬಾ ಅವರ ಪತ್ನಿ ಅರ್ಜು ರಾಣಾ ದೇವುಬಾ ಈಗಿನ ಸರ್ಕಾರದಲ್ಲಿ ವಿದೇಶಾಂಗ ಮಂತ್ರಿ. ಇವ್ರ ಮೇಲೆ ಇನ್ನೊಂದು ಆರೋಪ ಇತ್ತು. ನೇಪಾಳದ ಪ್ರಜೆಗಳ ಪಾಸ್ಪೋರ್ಟಿನಲ್ಲಿ ಭೂತಾನ್ ಪ್ರಜೆ ಎಂದು ನಮೂದಿಸಿ ಅಮೆರಿಕಕ್ಕೆ ವೀಸಾ ಮಾಡಿ ಕಳಿಸುವಂತಹ ಒಂದು ಹಗರಣ. ಈ ಹಗರಣದಲ್ಲಿ ಈ ಸಚಿವೆಯ ಹೆಸರು ಕೂಡ ಇತ್ತು. ಉಳಿದ ಸಚಿವರ ಭ್ರಷ್ಟಾಚಾರಗಳ ಸುದ್ದಿಯೂ ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಲ್ಲಿ ನಿನ್ನೆ ನಡೆದದ್ದು ಇವತ್ತು ನೇಪಾಳದಲ್ಲೂ ನಡೆದಿದೆ. ಪ್ರಜಾಪ್ರಭುತ್ವದಲ್ಲಿ ಜನ ಸಿಟ್ಟಿಗೆದ್ದು ಕಾನೂನನ್ನು ಕೈಗೆತ್ತಿಕೊಂಡ್ರೆ ಯಾವ ಅರಮನೆ ದೊರೆಮನೆಗಳು ಉಳಿಯೋದಿಲ್ಲ ಅನ್ನೋದು ಈಗ ಮತ್ತೆ ಸಾಬೀತಾಗಿದೆ. ಜನರ ಸಿಟ್ಟಿಗೆ ನೇಪಾಳದ ಪಾರ್ಲಿಮೆಂಟ್ ಮತ್ತು ದೊರೆಯ ಅರಮನೆಯೂ ಕೂಡ ಸುಟ್ಟು ಹೋಗಿದೆ. ಈಗ ನೇಪಾಳದಲ್ಲಿ ಮುಂದೇನು ಎನ್ನುವಂತಹ ಪ್ರಶ್ನೆ ಎದ್ದು ನಿಂತಿದೆ. ಇದೂ ಮಹತ್ವದ ಪ್ರಶ್ನೆಯೇ. ಏಕೆಂದರೆ ಕ್ರಾಂತಿ ಏನೋ ನಡೀತದೆ, ಆದರೆ ಅರಾಜಕತೆಯೂ ಕೂಡ ಆ ದೇಶಕ್ಕೆ ಅಪಾಯಕಾರಿಯೇ. ಇವತ್ತು TV ನೋಡ್ತಾ ಇದ್ದೆ. ಬೀದಿಗಿಳಿದ ಒಬ್ಬ ಹಿರಿಯರನ್ನು TV ಚಾನೆಲ್ನ ಒಬ್ಬ ವರದಿಗಾರರು ಕೇಳ್ತಾ ಇದ್ರು. ಸರಿಯಪ್ಪ, ಎಲ್ಲ ಸುಟ್ಟು ಹಾಕಿದ್ದೀರಿ, ಮುಂದೇನು ಅಂತ ಕೇಳ್ತಾ ಇದ್ರು. ಆತ ಹಿರಿಯ ಹೇಳ್ದ, ಇಷ್ಟು ವರ್ಷಗಳ ಕಾಲ ಇವರದ್ದೇ ರಾಜ್ಯಭಾರ ನೋಡಿದ್ದೇವೆ, ಇನ್ನು ಹುಡುಗರ ಕೈಗೆ ಅಧಿಕಾರ ಕೊಡಿ ಅಂತ ಉತ್ತರ ಕೊಡ್ತಾನೆ. ಈ ಸ್ಟೋರಿ ಮಾಡೋ ಹೊತ್ತಿಗೆ ಸದ್ಯಕ್ಕಂತೂ ಅಲ್ಲಿ ಅರಾಜಕತೆ ತಾಂಡವಾಡ್ತಾ ಇದೆ. ಲಕ್ಷಾಂತರ ಜನರು ಬೀದಿಯಲ್ಲಿದ್ದಾರೆ.
ಹಾಗೆಂದು ಜನರ ಬದುಕು ಬೀದಿಗೆ ಬೀಳಬಾರದು. ಅಲ್ಲೊಂದು ಸುರಕ್ಷಿತವಾದಂತಹ ಪ್ರಜಾಪ್ರಭುತ್ವದ ಒಂದು ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕು. ನೇಪಾಳಕ್ಕೂ ಭಾರತಕ್ಕೂ ಅವಿನಾಭಾವ ಸಂಬಂಧವಿದೆ. ಒಂದು ಕಾಲದಲ್ಲಿ ನೇಪಾಳ ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರ ಆಗಿತ್ತು. ಆ ಬಳಿಕ ಅಲ್ಲಿ ಪ್ರಜಾಪ್ರಭುತ್ವ ಬಂತು. ರಾಜಪ್ರಭುತ್ವ ಇದ್ದಾಗ ನೇಪಾಳ ಭಾರತದ ನೆಚ್ಚಿನ ಮಿತ್ರ ದೇಶವಾಗಿತ್ತು. ಆದರೆ ಅಲ್ಲಿ ಎಡಪಂಥದ ಸರ್ಕಾರ ಬಂದಾಗ ಸಂಬಂಧ ಸ್ವಲ್ಪ ಹಳಸಿತು. ಇತ್ತೀಚೆಗಂತೂ ಭಾರತ ಮತ್ತು ನೇಪಾಳದ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ ಎನ್ನುವಂತಿದೆ. ನೇಪಾಳ ಹೆಚ್ಚು ಹೆಚ್ಚಾಗಿ ಚೀನಾ ದೇಶದ ಕಡೆಗೆ ವಾಲ್ತಾ ಇದೆ. ಹಾಗೆಂದು ಭಾರತ ಸುಮ್ಮನಿರುವಂತಿದೆಯೇ? ಖಂಡಿತ ಇಲ್ಲ. ನೇಪಾಳದ ಜನಸಂಖ್ಯೆ ಸುಮಾರು 3 ಕೋಟಿಯಷ್ಟಿದೆ. ಅವರಲ್ಲಿ 80 ಲಕ್ಷ ನೇಪಾಳಿಗರು ಇವತ್ತು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾರೆ. ಹೀಗಾಗಿ ನೆರೆ ದೇಶದ ಯಾವುದೇ ಅರಾಜಕತೆ ಭಾರತದ ಮೇಲೂ ಕೂಡ ದುಷ್ಪರಿಣಾಮ ಬೀರುವುದು ಖಂಡಿತ. ಇನ್ನೂ ಒಂದು ಅಂಶವನ್ನು ಇಲ್ಲಿ ಹೇಳಬೇಕು. ಕಡಿಮೆ ದರದಲ್ಲಿ ಶಿಕ್ಷಣ, ಓದು ಮುಗಿದಾಗ ಒಂದು ಮರ್ಯಾದೆಯ ಉದ್ಯೋಗ ಸಿಗುವಂತಹ ಸ್ಥಿತಿ ಯಾವುದೇ ದೇಶದಲ್ಲಿ ಇದ್ದರೂ ಕೂಡ ಆ ದೇಶದ ಯುವಜನರು ಬೀದಿಗಿಳಿಯೋದಿಲ್ಲ. ತಮ್ಮಷ್ಟಕ್ಕೆ ದುಡಿದು ತಿಂದು ಬದುಕುತ್ತಾರೆ. ನಿರುದ್ಯೋಗ, ಭ್ರಷ್ಟಾಚಾರ ಮಿತಿ ಮೀರಿದರೆ ಮಾತ್ರ ಆ ಯುವಜನರು ಬೀದಿಗಿಳಿತಾರೆ. ಇನ್ನೂ ಒಂದು ಮಾತು, ಯಾವುದೇ ದೇಶದಲ್ಲಿ ಆಳುವ ಸರ್ಕಾರಗಳು ತಮ್ಮ ಭ್ರಷ್ಟಾಚಾರ ಮತ್ತು ನಿರಂಕುಶ ಅಧಿಕಾರವನ್ನು ಹೆಚ್ಚು ಸಮಯ ಮುಚ್ಚಿಡಲು ಆಗುವುದಿಲ್ಲ. ನಮ್ಮಲ್ಲಿ ಇವತ್ತು ಬಹುತೇಕ ಟಿವಿ ಮಾಧ್ಯಮಗಳು ಬಂಡವಾಳವಾದಿ ಶಕ್ತಿಗಳ ಕೈಯಲ್ಲಿವೆ. ಆ ಶಕ್ತಿಗಳು ಆಳುವ ಸರ್ಕಾರದ ಜೊತೆಗೆ ಮಿತ್ರತ್ವವನ್ನು ಹೊಂದಿವೆ ಎನ್ನುವುದು ಗುಟ್ಟಾಗಿ ಉಳಿದಿರುವಂಥ ಸಂಗತಿ ಅಲ್ಲ. ಅಂದರೆ ಸರ್ಕಾರದ ಡೆಮಾಕ್ರೆಟಿಕ್ ಅಲ್ಲದ ನಡೆಗಳನ್ನು ಖಂಡಿಸುವ ಮತ್ತು ಸರ್ಕಾರದ ಭ್ರಷ್ಟಾಚಾರವನ್ನು ಸದಾ ಬಯಲಿಗೆ ತರುವಂತಹ ಕೆಲಸವನ್ನು ಮುಖ್ಯವಾಹಿನಿಯ ಟಿವಿ ಮಾಧ್ಯಮಗಳು ಈಗ ಅಷ್ಟಾಗಿ ಮಾಡ್ತಾ ಇಲ್ಲ. ಇಂತಹ ಕೆಲಸವನ್ನು ಅಸಂಖ್ಯಾತ ಸೋಷಿಯಲ್ ಮೀಡಿಯಾಗಳು ಮಾಡ್ತಾ ಬಂದಿವೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಕೆಲವು ಕರಪ್ಟ್ ಆಗಿರಬಹುದು. ಆದರೆ ಸಾಕಷ್ಟು ಪತ್ರಕರ್ತರು ಇವತ್ತು ನಿಷ್ಠೆಯಿಂದ ತಮ್ಮ ನೈಜ ಮಾಧ್ಯಮದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಅಥವಾ ಡೆಮಾಕ್ರಸಿಗೆ ವಿರುದ್ಧವಾದಂತಹ ನಿರಂಕುಶ ಆಡಳಿತದ ನಡೆಗಳು ಕಂಡು ಬಂದಾಗಲೆಲ್ಲ ಜನರನ್ನು ಎಚ್ಚರಿಸಲು ಈ ಸೋಷಿಯಲ್ ಮೀಡಿಯಾಗಳೇ ಇವತ್ತು ಅತ್ಯಂತ ಪರಿಣಾಮಕಾರಿ ಆಯುಧಗಳಾಗಿವೆ. ಸೋಷಿಯಲ್ ಮೀಡಿಯಾಗಳನ್ನು ನಿಯಂತ್ರಿಸುವ ಕೆಲಸಕ್ಕೆ ಕೈ ಹಾಕುವ ಮುನ್ನ ನಮ್ಮ ಸರ್ಕಾರಗಳು, ಅದು ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಎರಡೆರಡು ಸಲ ಯೋಚಿಸಬೇಕು. ಇದು ಇವತ್ತಿನ ನೇಪಾಳ ನಮಗೆ ಕಲಿಸ್ತಾ ಇರುವಂತಹ ಪಾಠ. ನೇಪಾಳದಲ್ಲಿ ಪ್ರಜಾಪ್ರಭುತ್ವ ಗೆಲ್ಲಲಿ, ಭ್ರಷ್ಟಾಚಾರ ಇಲ್ಲದಂತಹ ಹೊಸ ಸರ್ಕಾರ ಬರಲಿ, 30-40 ವಯಸ್ಸಿನ ಹದಿಹರೆಯದ ಕನಸು ಕಂಗಳ ಯುವಜನರೇ ಒಂದು ಹೊಸ ಸರ್ಕಾರವನ್ನು ನಡೆಸುವಂತಾಗಲಿ, ಅದೂ ಒಂದು ಪ್ರಯೋಗ ಆಗಿ ಹೋಗಲಿ ಅಂತ ಹಾರೈಸೋಣ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಬರ್ತೇನೆ. ನಮಸ್ಕಾರ.